ಇವತ್ತೇನಂತ ಸ್ಪೆಷಲ್ ಆಗಿಲ್ಲ ಅಂದ್ರೂ ನೋಡ್ರಿ ಏನೂ ಆಗಲ್ಲ. ನಮಸ್ಕಾರ ಕ್ರೇಜಿ ಪೀಪಲ್, 75 ಜೈಲುಡ ಚಾಲೆಂಜಿನ ಇವತ್ 73ನೇ ದಿನ. ಹಂಗೆ ನಮ್ ಚಂಪಕ್ಲಾಲ್ ಸೇಟ್ಗೆ ಹಾಯ್ ಮಾಡಿ ಸೀದಾ ಎಲ್ಲ ನಿತ್ಯ ಕಾರ್ಯಕ್ರಮಗಳು ಮುಗಿಸ್ಕೊಂಡು ಊಟಕ್ಕಂತ ಬಂದಿನಿ. ಬೆಳಗ್ಗೆಯಿಂದ ಏನು ತಿಂದಿಲ್ಲ ರೀಪಾ. ಸ್ವಲ್ಪ ಕ್ಯಾಮ್ರನ್ ಸೆಟ್ ಮಾಡಿ ಬಾಳ ದಿನದ ನಂತರ ಸ್ವಲ್ಪ ನಿಂಬು ನಿಚೋಡಂ ತಂಡ ಪಾರ್ ಮಾಡಿ ಅದೇ ಜೋಲ್ದ ತಿನ್ನಾಕಂತ ಹೋಗಿ ಬಾಯನೆ ಸುಡ್ತು. ಆಮೇಲೆ ನನ್ ಕೆಲ್ಸ ಇತ್ತು ಅಂತ ಹೊಂಟಿದ್ದೆ. ನಮ್ಮ ಚೆಂಡು ಬೈಕ್ ಹೊಡ್ತೀನಿ ಅಂತ ನಿಂತಾನ. ಆರಾಮ್ ಕೋರ್ಗೆ ಖಾಲಿ ಹತ್ತಲ್ಲ. ಯಾ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಸಂಜೆ ಹೊರಗೆ ಬಂದ್ಬಿಡಿದ್ರೆ ವೆದರ್ ಅಂತೂ ಫುಲ್ ರೊಮ್ಯಾಂಟಿಕ್ ಆಗಿದೆ ನೋಡ್ಲಕ. ಏನಾದ್ರೆ ಏನ್ ಪ್ರಯೋಜನ ಸಿಂಗಲ್ಸ್ ಗಳಿಗೆ? ಅದೇ ಡಿಪ್ರೆಷನ್ ಒಳಗ್ ಬಂದು ಎಲ್ಲ ಕ್ಲೀನ್ ಮಾಡ್ಲಾರ್ದೆ ಇದ ಅಡುಗೆನೆ ಮಾಡಕ್ ನಿಂತೀನಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಹಂಗೆ ಸಸ್ತಾ ಪನ್ನೀರ್ ಹಾಕಿ ಅಂದ್ರೆ ಆಲೂಗಡ್ಡೆ ರೀ, ಆಲೂ ಪನ್ನೀರ್ ಸಬ್ಜಿ ಮಾಡ್ದೆ. ಅದನ್ನೇ ಪಂಚಾಮೃತ ಅನ್ಕೊಂಡು ಶಿಸ್ತು ಸಪ್ಪ ಸಟ್ ಕೂಡ ಮಾಡಿದೆ. 75 ಜೈಲುಡ ಚಾಲೆಂಜ್ ಮುಗಿತಾ ಬಂತು. ನೆಕ್ಸ್ಟ್ ಏನ್ ಪ್ಲಾನ್ ಮಾಡ್ಬೇಕು ಅಂತ ಕೇಳ್ತಾ ಇದೀರಿ. ಏನ್ ಮಾಡ್ಬೇಕು ನಾನು ನೆಕ್ಸ್ಟ್ ಪ್ಲಾನ್ ಅನ್ನೋದು ನೀವೇ ಕಮೆಂಟ್ ಮಾಡ್ರಲ್ಲ ನೋಡಮು. ನೀವ್ ಹೇಳ್ದಾಗೆ ಮಾಡಮ್ರಿ ಕ್ರೇಜಿ ಪೀಪಲ್. ಹಂಗೆ ಅವತ್ತಿನ ಥಾಟ್ ಕೇಳ್ರಲ್ಲ ಮುಗಿಸ್ಬಿಡಮು. ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ನಮಗೆ ನಾವೇ ಹೆದರಿ ಬದುಕಬೇಕಾಗುತ್ತದೆ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ನಾಳೆ ಸಿಗಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ